ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದ ಈ ಡಕಾಯಿತರು 7,11,00,000 ಹಾಡ ಹಗಲೇ ಸಿಎಂಎಸ್ ವೆಹಿಕಲ್ ಅನ್ನ ಇವರು ಅಲ್ಲಿದ್ದು ಪರಾರಿಯಾಗಿ ಕದ್ಕೊಂಡು ಎಲ್ಲಿ ಹೋಗಿದ್ದಾರೆ, ಯಾರವರು, ಪ್ರೊಫೆಷನಲ್ ಕಳ್ಳರ ಅವರು, ಬೇರೆ ರಾಜ್ಯದಿಂದ ಬಂದವರ, ಏನು ಎತ್ತ ಅನ್ನುವಂಥ ತನಿಖೆ ನಡೀತಾ ಇದ್ರೆ ಇಲ್ಲಿಯವರೆಗೂ ಕೂಡ 24 ಗಂಟೆ ಆಗಿದೆ, ಇನ್ನೂ ಕೂಡ ಅವರ ಸುಳಿವು ಸಿಗಲಿಲ್ಲ. ರಾಬ್ರಿ ನಡೆದು 24 ಗಂಟೆಯಾದ್ರೂ ಯಾವ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ. ಡಕಾಯಿತರ ಬೇಟೆಗಿಳಿದ ಬೃಹತ್ ಖಾಕಿ ಪಡೆ. ಯಾಕಂತ ಹೇಳಿದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಅತಿ ದೊಡ್ಡ ರಾಬ್ರಿ ಡಕಾಯಿತಿ ಇದುವೆ. ವಿಜಯಪುರದಲ್ಲಿ ಡಕಾಯಿತರು ಕಳ್ಳತನ ಮಾಡಿದಾಗ 3 ಕೋಟಿ ಕದೀಮರು ಕದ್ದಿದ್ರು. ಈಗ ಬೆಂಗಳೂರಿನಲ್ಲಿ ಈ ದರೋಡೆ ಐತಲ್ಲ, ಇದು ಅತಿ ದೊಡ್ಡ ದರೋಡೆ ಇತ್ತೀಚಿನ ದಿನದಲ್ಲಿ. ಸುಮಾರು 7 ಕೋಟಿ ಕದೀಮರು ಕದ್ಕೊಂಡು ಪರಾರಿಯಾಗಿರೋದು. 5 ಕಮಿಷನರ್ 18 ಡಿಸಿಪಿಗಳ ನೇತೃತ್ವದಲ್ಲಿ ಅತಿ ದೊಡ್ಡ ತಂಡ ಈ ರಾಬರ್ಸ್ ಅನ್ನ ಬೆನ್ನು ಬಿದ್ದಿದೆ. ಇದುವರೆಗೂ ಯಾವುದೇ ಸುಳಿವು ಸಿಗಲಿಲ್ಲ. 24 ಗಂಟೆ ಆಗಿದೆ. ಪೊಲೀಸರು ಎಲ್ಲಾ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಈ ಸಿಎಂಎಸ್ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಈ ಹಿಂದೆ ಕೆಲಸ ಮಾಡಿದಂತ ಸಿಬ್ಬಂದಿ ಅಥವಾ ಈಗ ಕೆಲಸ ಆರಂಭ ಮಾಡಿದಂತ ಸಿಬ್ಬಂದಿ, ಇವರೆಲ್ಲರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆದರೆ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, ಸದ್ಯ ಈ ಕಳ್ಳರು ಪ್ರೊಫೆಷನಲ್ ಕಳ್ಳರ ಹಾಗೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಹಾಡ ಹಗಲು ಇಷ್ಟು ವೆಲ್ ಪ್ಲಾನ್ಡ್ ಆಗಿ ಯಾವುದೇ ಸುಳಿವು ಸಿಗದ ಹಾಗೆ ಇವರು ದರೋಡೆ ಮಾಡಿದ್ರು. ಸದ್ಯ ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಈವರೆಗೂ ಕೂಡ ಏನು ಮಾಹಿತಿ ಸಿಕ್ಕಿದೆ ಅಭಿಷೇಕ್? ಈಗಾಗಲೇ ಏನು ಈ ಒಂದು ಪ್ರಕರಣ ದಿ ಗ್ರೇಟ್ ರಾಬ್ರಿ ಅನ್ನುವಂತಹ ಲಿಸ್ಟ್ ನಲ್ಲಿ, ಅಂದ್ರೆ ಒಂದು ಕುಖ್ಯಾತಿಯನ್ನ ಪಡೆದುಕೊಂಡಂತಹ ಲಿಸ್ಟ್ಗೆ ಸೇರಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ 24 ಗಂಟೆ ಕಳೆದು ಹೋಗಿದೆ. ಆರೋಪಿಗಳ ಪತ್ತೆಗಾಗಿ ನಿರಂತರವಾಗಿ ಇಷ್ಟು ಮಟ್ಟಕ್ಕೆ, ಅಂದ್ರೆ ಬೆಂಗಳೂರಿನ ಬಹುತೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಈ ಒಂದು ಪ್ರಕರಣದ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಕೆಲವೊಂದು ಸಣ್ಣ ಸಣ್ಣ ಸುಳಿವುಗಳು ಸಿಕ್ಕರೆ ಹೊರತು ಬೇರೆ ಯಾವುದೇ ಮೇಜರ್ ಬ್ರೇಕ್ ಥ್ರೂ ಅನ್ನುವಂತಹ ಒಂದು ಸುಳಿವು ಸಿಗದೇ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ತಿರುಪತಿಯಲ್ಲಿ ಇದ್ದಾರೆ ಅನ್ನುವಂತಹ ಶಂಕೆಯ ಮೇರೆಗೆ ಅಲ್ಲಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಮತ್ತು ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದಕ್ಕೆ ಇದೊಂದು ನಮಗೆ ಸಾಕ್ಷಿ, ಇಲ್ಲೇ ಇದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಯಾವುದೇ ಸುಳಿವು, ನಿಖರವಾದಂತಹ ಸುಳಿವು ಇನ್ನೂ ಕೂಡ ಪೊಲೀಸರಿಗೆ ಸಿಗದೇ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು, ಅಂದ್ರೆ ಪೊಲೀಸರ ಇಂಟೆನ್ಷನ್ ಏನಿತ್ತು, ಇಷ್ಟು ದೊಡ್ಡ ರಾಬರಿ ಪ್ರಕರಣವನ್ನ ಕೆಲವೇ ಗಂಟೆಗಳಲ್ಲಿ ನಾವು ಅದನ್ನ ಬಯಲಿಗೆಳೆದು ಜನರಿಗೆ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಇದು ಆಶಾಭಾವ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಯಾಕಂದ್ರೆ ಇದೆಲ್ಲ ಹಿನ್ನಡೆಗೂ ಕೂಡ ಆ ರಾಬರ್ಸ್ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ಗಳೇನಿದೆ ಅದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ, ಅಂದ್ರೆ ತತ್ಕ್ಷಣದ ಮಟ್ಟಿಗೆ ಸಕ್ಸಸ್ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಅವರ ಸಕ್ಸಸ್ ಪ್ಲಾನ್ ಅನ್ನ ಚೂರು ಮಾಡಿ ಅವರನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ರಾಬರಿ ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಒಂದು ಪ್ಲಾನಿಂಗ್ ಅನ್ನ ಮಾಡಿರ್ತಾನೆ. ಮತ್ತು ಹಾಡು ಹಗಲೆ ಅಂತ ಹೇಳಿದ್ರೆ ಆ ವೆಹಿಕಲ್ ಬರೋದೇ ಡೇ ಟೈಮ್ ನಲ್ಲಿ. ಹೀಗಾಗಿ ಆ ಡೇ ಟೈಮ್ ನಲ್ಲಿ ಅವನನ್ನ ಫಾಲೋ ಮಾಡ್ಕೊಂಡ್ ಬಂದು ಅದಕ್ಕೆ ಜನರು ಹತ್ತಿರ ಬಾರದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಅವರ ಕೈಯಲ್ಲಿದ್ದಂತಹ ವೆಪನ್ಸ್ ಗಳಿತ್ತು. ಅದೆಲ್ಲವೂ ಕೂಡ ಪ್ಲಾನಿಂಗು, ನಂತರ ಗಾಡಿ ಎಕ್ಸ್ಚೇಂಜು, ಮತ್ತೆ 3 ವಾಹನಗಳಲ್ಲಿ ಇವರು ಬರುವಂತವ್ರು, ಅಂದ್ರೆ ಫಾಲೋ ಮಾಡ್ಕೊಂಡು ಬಂದು ಮತ್ತೆ ಇನ್ನೊಂದು ಗಾಡಿಗೆ ಶಿಫ್ಟ್ ಆಗ್ತಾರೆ, ಮತ್ತೊಂದು ಗಾಡಿಗೆ ಶಿಫ್ಟ್ ಆಗುವಂತದ್ದು, ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು, ಅವರ ಬಟ್ಟೆಗಳನ್ನ ಚೇಂಜ್ ಮಾಡಿಕೊಳ್ಳುವಂಥದ್ದು. ಮತ್ತು ಈಗಾಗಲೇ 24 ಗಂಟೆಗಳ ಆಗಿದೆ ಅಂತ ಹೇಳಿದ್ರೆ ಅವರ ಚೆಹರೆಗಳನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ, ಅಂದ್ರೆ ಸಾಕಷ್ಟು ಪೊಲೀಸರಿಗೂ ಕೂಡ ಈ ರಾಬರಿ ಕೇಸ್ಗಳಿಗೆ 24 ಗಂಟೆ ಮಾತ್ರ ಒಂದು ಗೋಲ್ಡನ್ ಅವರ್, ಅಂದ್ರೆ ಅದ್ರ ಒಳಗಡೆ ಸಿಕ್ಕಾಕೊಳ್ಬೇಕು. ಇಲ್ಲದಂತಲೇ ಅದು ಡಿಲೇ ಆದಂತಹ ಸಂದರ್ಭದಲ್ಲಿ ಸಿಗ್ತಾರೆ ಅವರು, ಅಕ್ಯೂಸ್ಗಳು ಎಲ್ಲೂ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಆದ್ರೆ ಹಣ ರಿಕವರಿ ಆಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡುವಂತದ್ದು ಮತ್ತೆ ಹಣವನ್ನ ಬಚ್ಚಿಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಕೆಲವೊಂದು ಪ್ರೊಫೆಷನಲ್
ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ ಅವರು ಇದೇ ರೀತಿಯಾಗಿ ಹಿಂದೆಯೂ ಮಾಡಿರ್ತಾರೆ. ಅವರಿಗೆ ಏನಾಗುತ್ತೆ ಮುಂದೆ, ಪೊಲೀಸ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದೆಲ್ಲದರ ಬಗ್ಗೆ ಗೊತ್ತಿರುತ್ತೆ. ಹೀಗಾಗಿ ಪೊಲೀಸರಿಗೆ ತಾವು ಅವರ ಕೊಡುವಂತಹ ಟಾರ್ಚರ್ ಅನ್ನು ಅಂದ್ರೆ ನೀರಿಗೆ ಮಾನಸಿಕವಾಗಿ ಸಹಿಸಿಕೊಂಡು ಕೂಡ ನಂತರ ಹಣವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಸಿದ್ಧರಾಗಿರ್ತಾರೆ ಅವರು ಎಲ್ಲವನ್ನ ಅನುಭವಿಸೋದಕ್ಕೆ. ಹೀಗಾಗಿ ಸದ್ಯ ಈ ಮಟ್ಟಕ್ಕೆ ಪ್ಲಾನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಮತ್ತು ಯಾವ ಇಂಟೆನ್ಷನ್ ಇದೆ ಅನ್ನುವಂತಹದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಸದ್ಯ ಪೊಲೀಸರು 50 ಜನರ ತಂಡ ಏನಿದೆ ಅವರು ಈಗಾಗಲೇ ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾನೆ ಇದ್ದಾರೆ. ಇನ್ನೂ ಅದರ ಪ್ರಕ್ರಿಯೆಗಳು ಕೂಡ ಮುಂದುವರೆದಿದೆ. ಸ್ಪೆಷಲ್ ಟೀಮ್ ಸಿಸಿಬಿ ಆಗಿರಬಹುದು, ಸೈಬರ್ ಟೀಮ್ ಆಗಿರಬಹುದು, ಮತ್ತೆ ಇನ್ನಿತರ ಏನು ವಿಂಗ್ಗಳೇನಿದೆ ಅದೆಲ್ಲವೂ ಕೂಡ ಅಂದ್ರೆ OCW ವಿಂಗ್ ಏನಿದೆ, ಆರ್ಗನೈಸ್ ಕ್ರೈಮ್ ವಿಂಗ್ ಕೂಡ ಅವರ ಲಿಸ್ಟ್ ನಲ್ಲಿದ್ದಂತಹ ರಾಬರ್ಸ್ ಗಳ ಪಟ್ಟಿಯನ್ನು ತಯಾರಿಸಿಕೊಂಡು ಅಲ್ಲಿಯೂ ಕೂಡ ಕಾರ್ಯಾಚರಣೆ ಅಂದ್ರೆ ಅವರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಇದು ಒಂದು ಕ್ಷಣಕ್ಕೂ ಗಂಭೀರತೆಯನ್ನ ಪಡೆದುಕೊಂಡಿರುವಂತಹ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರು ನಿರಂತರವಾಗಿ ಇದರ ಬಗ್ಗೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಭಿಷೇಕ್, ಆರ್ಬಿಐ ಅಧಿಕಾರಿಗಳ ಸೋಗಿನಲ್ಲಿ ಬಂದ ಈ ಡಕಾಯಿತರು 7,11,00,000 ಹಾಡ ಹಗಲೇ ಸಿಎಂಎಸ್ ವೆಹಿಕಲ್ ಅನ್ನ ಇವರು ಅಲ್ಲಿದ್ದು ಪರಾರಿಯಾಗಿ ಕದ್ಕೊಂಡು ಎಲ್ಲಿ ಹೋಗಿದ್ದಾರೆ, ಯಾರವರು, ಪ್ರೊಫೆಷನಲ್ ಕಳ್ಳರ ಅವರು, ಬೇರೆ ರಾಜ್ಯದಿಂದ ಬಂದವರ, ಏನು ಎತ್ತ ಅನ್ನುವಂತಹ ತನಿಖೆ ನಡೀತಾ ಇದ್ರೆ ಇಲ್ಲಿಯವರೆಗೂ ಕೂಡ 24 ಗಂಟೆ ಆಗಿದೆ, ಇನ್ನೂ ಕೂಡ ಅವರ ಸುಳಿವು ಸಿಗಲಿಲ್ಲ. ರಾಬ್ರಿ ನಡೆದು 24 ಗಂಟೆಯಾದ್ರೂ ಯಾವ ಸುಳಿವು ಕೂಡ ಇನ್ನೂ ಸಿಕ್ಕಿಲ್ಲ. ಡಕಾಯತರ ಬೇಟೆಗಿಳಿದ ಬೃಹತ್ ಖಾಕಿ ಪಡೆ. ಯಾಕಂತ ಹೇಳಿದ್ರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಅತಿ ದೊಡ್ಡ ರಾಬ್ರಿ ಡಕಾಯಿತಿ ಇದುವೆ. ವಿಜಯಪುರದಲ್ಲಿ ಡಕಾಯಿತರು ಕಳ್ಳತನ ಮಾಡಿದಾಗ 3 ಕೋಟಿ ಕದೀಮರು ಕದ್ದಿದ್ರು. ಈಗ ಬೆಂಗಳೂರಿನಲ್ಲಿ ಈ ದರೋಡೆ ಐತಲ್ಲ, ಇದು ಅತಿ ದೊಡ್ಡ ದರೋಡೆ ಇತ್ತೀಚಿನ ದಿನದಲ್ಲಿ. ಸುಮಾರು 7 ಕೋಟಿ ಕದೀಮರು ಕದ್ಕೊಂಡು ಪರಾರಿಯಾಗಿರೋದು. 5 ಕಮಿಷನರ್ 18 ಡಿಸಿಪಿಗಳ ನೇತೃತ್ವದಲ್ಲಿ ಅತಿ ದೊಡ್ಡ ತಂಡ ಈ ರಾಬರ್ಸ್ ಅನ್ನ ಬೆನ್ನು ಬಿದ್ದಿದೆ. ಇದುವರೆಗೂ ಯಾವುದೇ ಸುಳಿವು ಸಿಗಲಿಲ್ಲ. 24 ಗಂಟೆ ಆಗಿದೆ. ಪೊಲೀಸರು ಎಲ್ಲಾ ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಈ ಸಿಎಂಎಸ್ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಈ ಹಿಂದೆ ಕೆಲಸ ಮಾಡಿದಂತ ಸಿಬ್ಬಂದಿ ಅಥವಾ ಈಗ ಕೆಲಸ ಆರಂಭ ಮಾಡಿದಂತ ಸಿಬ್ಬಂದಿ, ಇವರೆಲ್ಲರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆದರೆ ಯಾವ ಸುಳಿವು ಕೂಡ ಸಿಕ್ಕಿಲ್ಲ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ, ಸದ್ಯ ಈ ಕಳ್ಳರು ಪ್ರೊಫೆಷನಲ್ ಕಳ್ಳರ ಹಾಗೆ ಕಾಣಿಸುತ್ತೆ. ಯಾಕಂತ ಹೇಳಿದ್ರೆ ಹಾಡ ಹಗಲು ಇಷ್ಟು ವೆಲ್ ಪ್ಲಾನ್ಡ್ ಆಗಿ ಯಾವುದೇ ಸುಳಿವು ಸಿಗದ ಹಾಗೆ ಇವರು ದರೋಡೆ ಮಾಡಿದ್ರು. ಸದ್ಯ ಪೊಲೀಸರು ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ, ಪೊಲೀಸರಿಗೆ ಈವರೆಗೂ ಕೂಡ ಏನು ಮಾಹಿತಿ ಸಿಕ್ಕಿದೆ? ಅಭಿಷೇಕ್, ಈಗಾಗಲೇ ಏನು ಈ ಒಂದು ಪ್ರಕರಣ ದಿ ಗ್ರೇಟ್ ರಾಬ್ರಿ ಅನ್ನುವಂತಹ ಲಿಸ್ಟ್ ನಲ್ಲಿ ಅಂದ್ರೆ ಒಂದು ಕುಖ್ಯಾತಿಯನ್ನ ಪಡೆದುಕೊಂಡಂತಹ ಲಿಸ್ಟ್ಗೆ ಸೇರಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ 24 ಗಂಟೆ ಸರಿ ಕಳೆದು ಹೋಗಿದೆ. ಆರೋಪಿಗಳ ಪತ್ತೆಗಾಗಿ ನಿರಂತರವಾಗಿ ಇಷ್ಟು ಮಟ್ಟಕ್ಕೆ ಅಂದ್ರೆ ಬೆಂಗಳೂರಿನ ಬಹುತೇಕ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಈ ಒಂದು ಪ್ರಕರಣದ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಕೆಲವೊಂದು ಸಣ್ಣ ಸುಳಿವುಗಳು ಸಿಕ್ಕರೆ ಹೊರತು ಬೇರೆ ಯಾವುದೇ ಮೇಜರ್ ಬ್ರೇಕ್ ಥ್ರೂ ಅನ್ನುವಂತಹ ಒಂದು ಸುಳಿವು ಸಿಗದೇ ಇರುವಂತದ್ದು ವಿಪರ್ಯಾಸ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯದ ಮಟ್ಟಿಗೆ ತಿರುಪತಿಯಲ್ಲಿ ಇದ್ದಾರೆ ಅನ್ನುವಂತಹ ಶಂಕೆಯ ಮೇರೆಗೆ ಅಲ್ಲಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ ಮತ್ತು ಹಣವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ಆದ್ರೆ ಇದಕ್ಕೆ ಇದೊಂದು ನಮಗೆ ಸಾಕ್ಷಿ, ಇಲ್ಲೇ ಇದ್ದಾರೆ ಅನ್ನೋದಕ್ಕೆ ಬೇಕಾದಂತಹ ಯಾವುದೇ ಸುಳಿವು, ನಿಖರವಾದಂತಹ ಸುಳಿವು ಇನ್ನೂ ಕೂಡ ಪೊಲೀಸರಿಗೆ ಸಿಗದೇ ಇರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಅಂದ್ರೆ ಪೊಲೀಸರ ಇಂಟೆನ್ಷನ್ ಏನಿತ್ತು, ಇಷ್ಟು ದೊಡ್ಡ ರಾಬರಿ ಪ್ರಕರಣವನ್ನ ಕೆಲವೇ ಗಂಟೆಗಳಲ್ಲಿ ನಾವು ಅದನ್ನ ಬಯಲಿಗೆಳೆದು ಜನರಿಗೆ ನಾವು ಸುರಕ್ಷಿತವಾಗಿದ್ದೀವಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡಬೇಕು ಅನ್ನುವಂತಹ ಒಂದು ಆಶಾಭಾವ ಇತ್ತು. ಆದ್ರೆ ಅದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಅಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಯಾಕಂದ್ರೆ ಇದೆಲ್ಲ ಹಿನ್ನಡೆಗೂ ಕೂಡ ಆ ರಾಬರ್ಸ್ ಮಾಡಿರುವಂತಹ ಮಾಸ್ಟರ್ ಪ್ಲಾನ್ಗಳೇನಿದೆ ಅದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಅಂದ್ರೆ ತತ್ಕ್ಷಣದ ಮಟ್ಟಿಗೆ ಸಕ್ಸಸ್ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಅವರ ಸಕ್ಸಸ್ ಪ್ಲಾನ್ ಅನ್ನ ಚೂರು ಮಾಡಿ ಅವರನ್ನ ಬಂಧನ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ರಾಬರಿ ಮಾಡ್ತಾನೆ ಅಂತ ಹೇಳಿದ್ರೆ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ
ಸಾಕಷ್ಟು ಒಂದು ಪ್ಲಾನಿಂಗ್ ಅನ್ನ ಮಾಡಿರ್ತಾನೆ ಮತ್ತು ಹಾಡು ಹಗಲೆ ಅಂದ್ರೆ ಹಾಡು ಹಗಲ ಅಂತ ಹೇಳಿದ್ರೆ ಆ ವೆಹಿಕಲ್ ಬರೋದೇ ಡೇ ಟೈಮ್ ನಲ್ಲಿ. ಹೀಗಾಗಿ ಆ ಡೇ ಟೈಮ್ ನಲ್ಲಿ ಅವನನ್ನ ಫಾಲೋ ಮಾಡ್ಕೊಂಡ್ ಬಂದು ಅದಕ್ಕೆ ಜನರು ಹತ್ತಿರ ಬಾರದ ರೀತಿಯಲ್ಲಿ ನೋಡಿಕೊಳ್ಳೋದಕ್ಕೆ ಅವರ ಕೈಯಲ್ಲಿದ್ದಂತಹ ವೆಪನ್ಸ್ ಗಳಿತ್ತು. ಅದೆಲ್ಲವೂ ಕೂಡ ಪ್ಲಾನಿಂಗು. ನಂತರ ಗಾಡಿ ಎಕ್ಸ್ಚೇಂಜು ಮತ್ತೆ 3 ವಾಹನಗಳಲ್ಲಿ ಇವರು ಬರುವಂತವ್ರು ಅಂದ್ರೆ ಫಾಲೋ ಮಾಡ್ಕೊಂಡು ಬಂದು ಮತ್ತೆ ಇನ್ನೊಂದು ಗಾಡಿಗೆ ಶಿಫ್ಟ್ ಆಗ್ತಾರೆ, ಮತ್ತೊಂದು ಗಾಡಿಗೆ ಶಿಫ್ಟ್ ಆಗುವಂತದ್ದು, ಅಲ್ಲಿಂದ ಎಸ್ಕೇಪ್ ಆಗುವಂತದ್ದು, ಅವರ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು ಮತ್ತು ಈಗಾಗಲೇ 24 ಗಂಟೆಗಳ ಆಗಿದೆ ಅಂತ ಹೇಳಿದ್ರೆ ಅವರ ಚೆಹರೆಗಳನ್ನ ಸಂಪೂರ್ಣವಾಗಿ ಚೇಂಜ್ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಸಾಕಷ್ಟು ಪೊಲೀಸರಿಗೂ ಕೂಡ ಈ ರಾಬರಿ ಕೇಸ್ಗಳಿಗೆ 24 ಗಂಟೆ ಮಾತ್ರ ಒಂದು ಗೋಲ್ಡನ್ ಅವರ್ ಅಂದ್ರೆ ಅದ್ರ ಒಳಗಡೆ ಸಿಕ್ಕಾಕೊಳ್ಬೇಕು. ಇಲ್ಲದಂತಲೇ ಅದು ಡಿಲೇ ಆದಂತಹ ಸಂದರ್ಭದಲ್ಲಿ ಸಿಗ್ತಾರೆ. ಅವರು ಅಕ್ಯೂಸ್ಗಳು ಎಲ್ಲೂ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತಿಲ್ಲ. ಆದ್ರೆ ಹಣ ರಿಕವರಿ ಆಗೋದು ಬಹುತೇಕ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡುವಂತದ್ದು ಮತ್ತೆ ಹಣವನ್ನ ಬಚ್ಚಿಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಕೆಲವೊಂದು ಪ್ರೊಫೆಷನಲ್ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ ಅವರು ಇದೇ ರೀತಿಯಾಗಿ ಹಿಂದೆಯೂ ಮಾಡಿರ್ತಾರೆ. ಅವರಿಗೆ ಏನಾಗುತ್ತೆ ಮುಂದೆ ಪೊಲೀಸ್ ಟ್ರೀಟ್ಮೆಂಟ್ ಹೇಗಿರುತ್ತೆ ಅದೆಲ್ಲದರ ಬಗ್ಗೆ ಗೊತ್ತಿರುತ್ತೆ. ಹೀಗಾಗಿ ಪೊಲೀಸರಿಗೆ ತಾವು ಅವರ ಕೊಡುವಂತಹ ಟಾರ್ಚರ್ ಅನ್ನು ಅಂದ್ರೆ ಈ ರೀತಿ ಮಾನಸಿಕವಾಗಿ ಸಹಿಸಿಕೊಂಡು ಕೂಡ ನಂತರ ಹಣವನ್ನು ಕೊಡಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಸಿದ್ಧರಾಗಿರ್ತಾರೆ ಅವರು ಎಲ್ಲವನ್ನ ಅನುಭವಿಸೋದಕ್ಕೆ. ಹೀಗಾಗಿ ಸದ್ಯ ಈ ಮಟ್ಟಕ್ಕೆ ಪ್ಲಾನ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಮತ್ತು ಯಾವ ಇಂಟೆನ್ಷನ್ ಇದೆ ಅನ್ನುವಂತಹದ್ದು ಕೂಡ ಈಗ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಸದ್ಯ ಪೊಲೀಸರು 50 ಜನರ ತಂಡ ಏನಿದೆ ಅವರು ಈಗಾಗಲೇ ಎಲ್ಲಾ ಕಡೆ ಹುಡುಕಾಟವನ್ನು ಮಾಡ್ತಾನೆ ಇದ್ದಾರೆ. ಇನ್ನೂ ಅದರ ಪ್ರಕ್ರಿಯೆಗಳು ಕೂಡ ಮುಂದುವರೆದಿದೆ. ಸ್ಪೆಷಲ್ ಟೀಮ್ ಸಿಸಿಬಿ ಆಗಿರಬಹುದು, ಸೈಬರ್ ಟೀಮ್ ಆಗಿರಬಹುದು, ಮತ್ತೆ ಇನ್ನಿತರ ಏನು ವಿಂಗ್ಗಳೇನಿದೆ ಅದೆಲ್ಲವೂ ಕೂಡ ಅಂದ್ರೆ OCW ವಿಂಗ್ ಏನಿದೆ, ಆರ್ಗನೈಸ್ ಕ್ರೈಮ್ ವಿಂಗ್ ಕೂಡ ಅವರ ಲಿಸ್ಟ್ ನಲ್ಲಿದ್ದಂತಹ ರಾಬರ್ಸ್ ಗಳ ಪಟ್ಟಿಯನ್ನು ತಯಾರಿಸಿಕೊಂಡು ಅಲ್ಲಿ ಕೂಡ ಕಾರ್ಯಾಚರಣೆ ಅಂದ್ರೆ ಅವರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಸಂಬಂಧವಾಗಿ ಇದು ಒಂದು ಕ್ಷಣಕ್ಕೂ ಗಂಭೀರತೆಯನ್ನ ಪಡೆದುಕೊಂಡಿರುವಂತಹ ಪ್ರಕರಣ ಆಗಿರುವಂತಹ ಕಾರಣದಿಂದಾಗಿ ಪೊಲೀಸರು ನಿರಂತರವಾಗಿ ಇದರ ಬಗ್ಗೆ ವರ್ಕ್ ಅನ್ನ ಮಾಡ್ತಾ ಇದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶೇಖ್.